ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಶ್ರೋತೃಗಳೇ, ತಮ್ಮೆಲ್ಲರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಜುಲೈ 15 ಅಂದರೆ ವಿಶ್ವ ಯುವ ಕೌಶಲ್ಯ ದಿನ. ಪ್ರತಿ ವರ್ಷ ಜುಲೈ 15ರಂದು ವಿಶ್ವ ಕೌಶಲ್ಯ ದಿನವನ್ನು ಅಥವಾ ವರ್ಲ್ಡ್ ಯೂತ್ ಸ್ಕಿಲ್ ಡೇಯನ್ನು ವಿಶ್ವದಾದ್ಯಂತ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಯುವ ಜನರಿಗೆ ಉದ್ಯೋಗ, ಉತ್ತಮ ಕೆಲಸ ಮತ್ತು ಸ್ವಾವಲಂಬನೆ ಸಾಧಿಸಲು ಅಗತ್ಯವಿರುವ ಕೌಶಲ್ಯಗಳನ್ನು ಒದಗಿಸುವ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯು ಈ ದಿನವನ್ನು ಘೋಷಿಸಿದೆ. ಹೌದು ಕೇಳಿದರೆ, ಈ ದಿನದ ವಿಶ್ವ ಯುವ ಕೌಶಲ್ಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ವಿಶ್ವ ಯುವ ಕೌಶಲ್ಯ ದಿನದ ಆಚರಣೆಯ ಹಿನ್ನೆಲೆಯಾಗಿರ್ಬೋದು, ಇದರ ಗುರಿ ಉದ್ದೇಶಗಳಾಗಿರ್ಬೋದು, ಪ್ರಸ್ತುತ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯುವಕರು ಹೊಂದಿರಬೇಕಾದಂತಹ ಕನಿಷ್ಠ ಕೌಶಲ್ಯಗಳು, ಅದನ್ನು ಕಲಿಯುವಂತಹ ಮೂಲಗಳು, ಈ ಎಲ್ಲ ವಿಷಯದ ಕುರಿತು ಮಾತನಾಡಲು ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಲೇಖಕರು, ಅಂಕಣ ಬರಹಗಾರರು ಹಾಗೂ ಪ್ರಗತಿಪರ ಚಿಂತಕರಾದಂಥ ಶ್ರೀಯುತ HK ವಿವೇಕಾನಂದರವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಶ್ವ ಯುವ ಕೌಶಲ್ಯ ದಿನದ ಕುರಿತು ಹಾಗೆಯೇ ಕೌಶಲ್ಯದ ಪ್ರಾಮುಖ್ಯತೆ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್, ಮೊದಲಿಗೆ ತಮಗೂ ಕೂಡ ವಿಶ್ವ ಯುವ ಕೌಶಲ್ಯ ದಿನದ ಶುಭಾಶಯಗಳು ಸರ್. ಧನ್ಯವಾದ. ಸರ್, ಪ್ರಸ್ತುತ ಜಗತ್ತಿನಲ್ಲಿ ನಾವು ನೋಡ್ತು ಅಂದರೆ ಎಷ್ಟೇ ಉನ್ನತ ಶಿಕ್ಷಣವನ್ನು ಪಡೆದಿದ್ರು, ಎಷ್ಟೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಾ ಇದ್ರು, ಕೌಶಲ್ಯ ಅನ್ನೋಂಥದ್ದು ಒಂದು ಸ್ವಂತ ಉದ್ಯೋಗವನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಆಗಿರ್ಬೋದು, ಒಂದು ಸ್ವಾವಲಂಬನೆಯನ್ನು ಸಾಧಿಸೋ ನಿಟ್ಟಿನಲ್ಲಿ ಆಗಿರ್ಬೋದು, ಕೌಶಲ್ಯ ಅನ್ನೋದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ ಸರ್. ಆ ನಿಟ್ಟಿನಲ್ಲಿ ಕೌಶಲ್ಯ ಎಂದರೇನು ಸರ್? ಈ ಯುವ ಪೀಳಿಗೆಯಲ್ಲಿ ಕೌಶಲ್ಯದ ಅವಶ್ಯಕತೆ ಎಷ್ಟಿದೆ ಸರ್? ಎಲ್ಲ ಕೇಳುಗರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಕೌಶಲ್ಯ ಅನ್ನುವ ಪದ ನಾವು ಏನು ಅಂತೀವಿ ಅಂದ್ರೆ ಒಂದು ಕೌಶಲ್ಯ ಯಾವುದೇ ಅಂದ್ರೆ ಇಂಗ್ಲಿಷಲ್ಲಿ ಸ್ಕಿಲ್ ಅಂತ ನಾವು ಏನ್ ಕರಿತೀವಿ, ಅದು ಕನ್ನಡದಲ್ಲಿ ಕೌಶಲ್ಯ ಅನ್ನುವಂತಹ ಒಂದು ಶಬ್ದ ಇದೆ. ಇದು ತುಂಬಾ ವಿಶಾಲ ಅರ್ಥವನ್ನು ಹೊಂದಿದೆ ಮತ್ತು ನಾವು ಈಗ ಈ ಕಾರ್ಯಕ್ರಮ ಮಾಡ್ತಾ ಇರೋದು ವಿಶ್ವ ಯುವ ಕೌಶಲ್ಯ ದಿನ ಆಗಿರೋದ್ರಿಂದ, ಇದು ವಿಶ್ವವ್ಯಾಪಿ ಆಗಿರೋದ್ರಿಂದ ಈ ಕೌಶಲ್ಯದ ಪರಿಣಾಮಗಳು, ಫಲಿತಾಂಶಗಳು ವಿಭಿನ್ನವಾಗಿರ್ತವೆ. ಅಂದ್ರೆ ಇದಕ್ಕೆ ಪ್ರಾದೇಶಿಕತೆ ಇರ್ಬೋದು, ದೈಹಿಕ ರಚನೆ ಇರ್ಬೋದು, ಭೌಗೋಳಿಕ ಸನ್ನಿವೇಶಗಳಿರ್ಬೋದು, ಇವೆಲ್ಲವಕ್ಕೂ ಕೂಡ ಒಂದಷ್ಟು ಡಿಫ್ರೆಂಟ್ ಆಗಿರ್ತವೆ. ಕೆಲವು ಮಾನವ ಸಹಜ ಕೌಶಲ್ಯಗಳೇನಿದಾವೆ ಅದು ಎಲ್ಲವೂ ಸಾಮಾನ್ಯವಾಗಿದ್ರೂ ಕೆಲವು ಕೌಶಲ್ಯಗಳು ಅಸಾಮಾನ್ಯವಾಗಿ ಮತ್ತು ಪ್ರಾದೇಶಿಕ ಭಿನ್ನತೆಯನ್ನು ಹೊಂದಿರ್ತವೆ. ಸಾಮಾನ್ಯವಾಗಿ ಈ ಕೌಶಲ್ಯ ಅಂತ ಈಗ ಈ ದಿನ ಏನಕ್ಕೆ ಆಚರಣೆ ಮಾಡ್ತಾರೆ ಅಂದ್ರೆ, ಇದು ಯುವಕರನ್ನೇ ಉದ್ಯೋಗದ ದೃಷ್ಟಿಯಿಂದ ಈ ಕೌಶಲ್ಯ ಅನ್ನುವಂತಹ ಒಂದು, ಯಾಕೆಂದ್ರೆ ಕೌಶಲ್ಯ ಬೇರೆ ಬೇರೆ ಸಬ್ಜೆಕ್ಟ್ಗಳ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಯ ಇರುತ್ತೆ. ಆದರೆ ಈ ವಿಶ್ವ ಕೌಶಲ್ಯ ದಿನ ಮುಖ್ಯವಾಗಿ ಯುವಕರನ್ನ ಉದ್ಯೋಗಶೀಲರನ್ನಾಗಿ ಮಾಡುವ, ಆ ಉದ್ಯೋಗದಲ್ಲಿ ಕೌಶಲ್ಯವನ್ನ ವೃದ್ಧಿಸಿ ಗುಣಮಟ್ಟವನ್ನ ಹೆಚ್ಚಿಸಲು ಉಪಯೋಗಿಸುವ ಪದವೇ ಈ ಕೌಶಲ್ಯ. ಅಂದ್ರೆ ನಿಮ್ಮೊಳಗಡೆ ಇರುವ ಒಂದು ಸಾಮರ್ಥ್ಯ, ಕೆಲಸದ ಅಂದ್ರೆ ನೀವು ಮಾಡುವ ಉದ್ಯೋಗದ ಬಗೆಗಿನ ಆಳವಾದ ಜ್ಞಾನ, ಮತ್ತೆ ಆ ಉದ್ಯೋಗದಲ್ಲಿ ಅಭಿವೃದ್ಧಿಯಾಗುತ್ತಿರುವ ತಂತ್ರಜ್ಞಾನ, ಮತ್ತೆ ನಿಮಗೆ ಅದರಲ್ಲಿ ಒಂದು ಭೂತ, ವರ್ತಮಾನ, ಭವಿಷ್ಯಗಳು ಅಂದ್ರೆ ದೃಷ್ಟಿಕೋನ, ಮುಂದಿನ ಭವಿಷ್ಯದಲ್ಲಿ ನಮ್ಮ ಈಗಿನ ಕೌಶಲ್ಯ ಮುಂದಿನ ಭವಿಷ್ಯವನ್ನ ರೂಪಿಸಿಕೊಳ್ಳೋದು ಏನು, ಆಮೇಲೆ ಅದು ಕೌಶಲ್ಯ ಒಂದು ರೀತಿಯ ನಿಮ್ಮ ಒಳಗಿನ ಅರಿವು, ನಿಮ್ಮ ದೃಷ್ಟಿಕೋನ, ಈ ಎಲ್ಲವೂ ಕೂಡ ಸೇರಿ ಕೌಶಲ್ಯ ಅಂತ ಆಗುತ್ತೆ. ಯಾಕೆಂದ್ರೆ ಇದು ಉದ್ಯೋಗ ಆಧಾರಿತ. ನಿಮ್ಗೆ ಗೊತ್ತಿದೆ, ಜಗತ್ತು ಬಹಳಷ್ಟು ಸ್ಪರ್ಧೆ ಮತ್ತು ವೇಗವನ್ನ ಪಡೆದಿದೆ. ಇಂತಹ ಸಂದರ್ಭದಲ್ಲಿ ಪ್ರತಿನಿತ್ಯ ಬದಲಾಗ್ತಾ ಇರುತ್ತೆ. ಬಹಳ ಹಿಂದೆ ಎಲ್ಲ ನಿಮಗೆ ನೋಡ್ಬೋದು, ನಿಧಾನವಾಗಿತ್ತು ಜಗತ್ತು, ಬದಲಾವಣೆಗಳು ಬಹಳ ನಿಧಾನವಾಗಿ ಆಗ್ತಾ ಇದ್ವು. ಆದ್ರೆ ಈಗ ಆಗಲ್ಲ. ಅದರಲ್ಲೂ ಈ ವಿಶ್ವ ಮುಕ್ತ ಮಾರುಕಟ್ಟೆ ಆದ ನಂತರ, ಈ ಜಾಗತೀಕರಣ ಅಂತ ಏನ್ ಹೇಳ್ತೀವಿ, ಗ್ಲೋಬಲೈಸೇಷನ್ ಆದ್ಮೇಲೆ ಇಡೀ ಜಗತ್ತೇ ಒಂದು ಮಾರುಕಟ್ಟೆಯಾಗಿದೆ. ಈ ಮಾರುಕಟ್ಟೆಯಲ್ಲಿ ನೀವು ಯಾವುದೋ ಹಳೆಯ ನಿಮ್ಮ ಜ್ಞಾನವನ್ನ ಇಟ್ಕೊಂಡು ಮಾಡ್ಲಿಕ್ಕಾಗಲ್ಲ. ನಿಮಗೆ ಇರುವ ಅಕ್ಷರ ಜ್ಞಾನದ ಜೊತೆಗೆ ಕೌಶಲ್ಯ, ಆ ವಿಷಯ ನೀವು ಯಾವ ಒಂದು ಕ್ಷೇತ್ರಕ್ಕೆ ಆಯ್ಕೆ ಮಾಡ್ಕೊಳ್ಲಿಕ್ಕೆ ಹೋಗ್ತೀರಿ ಅದರಲ್ಲಿ ಇರುವ ಕೌಶಲ್ಯ ಬಹಳ ಮುಖ್ಯವಾಗುತ್ತೆ. ಯುವ ಪೀಳಿಗೆಯಲ್ಲಿ ಇದರ ಅವಶ್ಯಕತೆ ಎಷ್ಟು ಅಂದ್ರೆ, ಇದು ಕೇವಲ ಅವಶ್ಯಕತೆ ಅಂತ ನಾನು ಹೇಳಲ್ಲ, ಅನಿವಾರ್ಯತೆಯೂ ಕೂಡ. ಅಂದ್ರೆ ಕೌಶಲ್ಯ ಖಂಡಿತ ಅವಶ್ಯಕತೆಯ ಜೊತೆಗೆ ಬಂಡವಾಳಶಾಹಿಗಳು ಅಥವಾ ಕಾರ್ಮಿಕ ಇವ್ರಿಗೆ, ಬಂಡವಾಳ ಹಾಕೋರಿಗೆ ಅದು ಅವಶ್ಯಕತೆ ಇರ್ಬೋದು, ಆದ್ರೆ ಯುವಕರಿಗೆ ಈ ಕೌಶಲ್ಯ ಅನಿವಾರ್ಯತೆ, ಯುವ ಪೀಳಿಗೆ. ಆ ಕಾರಣಕ್ಕಾಗಿಯೇ ಈ ವಿಶ್ವ ಯುವ ಕೌಶಲ್ಯ ದಿನವನ್ನ ಆಚರಿಸಲಾಗ್ತಿದೆ. ಸರ್, ಹಾಗಿದ್ರೆ ಈ ವಿಶ್ವ ಯುವ ಕೌಶಲ್ಯ ದಿನ ಯಾವಾಗಲಿಂದ ಆಚರಣೆಗೆ ಬಂತು ಸರ್? ಇದರ ಹಿನ್ನೆಲೆ ಮತ್ತು ಇದರ ಗುರಿ ಉದ್ದೇಶಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್.
ಈಗ ಈ ವಿಶ್ವ ಕೌಶಲ್ಯ ದಿನ ಬಹಳ ಹಿಂದೆ ಏನೂ ಇರಲಿಲ್ಲ. 2014 ಜುಲೈ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ನಡೀತಾ ಇರುತ್ತೆ. ಆಗ ಇದನ್ನ ಅಂಗೀಕರಿಸ್ತದೆ. ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಈ ಒಂದು ವಿಶ್ವ ಕೌಶಲ್ಯ ದಿನವನ್ನ ಆಚರಿಸುತ್ತೆ. ಯಾಕೆಂದ್ರೆ ಇದು ಎಲ್ಲರಿಗೂ ಗೊತ್ತಿದೆ. ಈಗ ಉದಾಹರಣೆಗೆ ಒಂದು ಮೋಟಾರ್ ಇಂಡಸ್ಟ್ರಿ ಇರ್ಬೋದು, ಅಥವಾ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಈಗ ವೃದ್ಧಿ ಆಗ್ತಾ ಇರುವ AI ಟೆಕ್ನಾಲಜಿ, ಕೃತಕ ಬುದ್ಧಿಮತ್ತೆ ಇರ್ಬೋದು, ಈಗ ಅಭಿವೃದ್ಧಿ ಆಗ್ತಾ ಇರುವ ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ನೀರಾವರಿ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಏನಾಗ್ತಾ ಇದೆ, ಈ ಕೌಶಲ್ಯದ ಕೊರತೆ ಬಹಳ ದೊಡ್ಡದು. ಯಾಕೆಂದ್ರೆ ಖಾಸಗೀಕರಣ ಆಗಿದೆ. ನೀವು ಸರ್ಕಾರ ಇಲ್ಲಿ ಕೌಶಲ್ಯ ಅಂದಾಗ ನಿಮ್ಮ ಆ ಕ್ಷಣದ ಮಾರ್ಕ್ಸು ಮತ್ತು ನಿಮ್ಮ ಆ ಕ್ಷಣದ ಸಾಮರ್ಥ್ಯವನ್ನ ನೋಡಿ ಸರ್ಕಾರಗಳು ಉದ್ಯೋಗ ಕೊಡುತ್ತೆ. ಆದ್ರೆ ಇಲ್ಲ, ಹಾಗಲ್ಲ. ಇಲ್ಲಿ ನೀವು ಡಾಕ್ಟ್ರು, ಪೊಲೀಸು, ಅಥವಾ ಇನ್ನೊಬ್ಬ ಸಾಫ್ಟ್ವೇರು, ಯಾವ್ದು ಆಡಿಟರು, ಯಾವುದೇ ಆಗಿರ್ಲಿ, ಅದು ಈವನ್ ಒಬ್ಬ ಪತ್ರಕರ್ತರು, ಮೀಡಿಯಾ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು, ಯಾರೇ ಇರ್ಬೋದು. ಇಲ್ಲಿ ಪ್ರೈವೇಟ್ ಅಲ್ಲಿ ಏನಾಗುತ್ತೆ, ಇದು ಹಣ ಕೇಂದ್ರೀಕೃತ ಸಮಾಜ. ಹಣ ಕೇಂದ್ರೀಕೃತ ಸಮಾಜದಲ್ಲಿ ಬಂಡವಾಳ ಹಾಕೋರು ಆ ಹಣವನ್ನ ನಾನು ಹೇಗೆ ವಾಪಸ್ ತೆಗಿಬೇಕು, ಹಣ ವಾಪಸ್ ತೆಗೆಯೋದಕ್ಕೆ ನಿಮಗೆ ಯಂತ್ರಗಳು ಎಷ್ಟು ಮುಖ್ಯನೋ, ಕೆಲವು ಯಂತ್ರಗಳು ಉಪಯೋಗಿಸುವ ವಿಷಯದಲ್ಲಿ, ಹಾಗೆ ಈ ಯುವಕರ ಕೌಶಲ್ಯವೂ ಕೂಡ ಬಹಳ ಪ್ರಮುಖ ಪಾತ್ರವನ್ನ ವಹಿಸೋದ್ರಿಂದ ವಿಶ್ವಸಂಸ್ಥೆ ಇದನ್ನ ಗ್ರಹಿಸಿ, ಈಗ ನಾವು ಇದನ್ನ ಮುನ್ನೆಲೆಗೆ ತರೋದಕ್ಕೆ ಸರಿಯಾದ ಸಮಯ ಅಂತೇಳಿ 2014 ಜುಲೈ ಪ್ರಾರಂಭ ಆಯ್ತು, ಜುಲೈ 15ರಂದು. ಹಾಗೆ ಇದನ್ನ ಭಾರತದಲ್ಲಿ ಪ್ರಧಾನಮಂತ್ರಿಗಳು 2015ರಲ್ಲಿ ಇದನ್ನ ನಮ್ಮಲ್ಲಿ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಮಾಡ್ತಾರೆ. ಅವಾಗ ಅವರು ಹೇಳ್ತಾರೆ, ಕೌಶಲ್ಯ ಭಾರತ, ಕುಶಲ ಭಾರತ, ಅಂದ್ರೆ ಸ್ಕಿಲ್ ಇಂಡಿಯಾ, ಸಕ್ಸಸ್ಫುಲ್ ಇಂಡಿಯಾ ಅಂತ. ಇಂಡಿಯಾದಲ್ಲಿ ಆಗ ಪ್ರಧಾನಮಂತ್ರಿಗಳು ಈ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೋದು, ಅಥವಾ ಯುವ ಉದ್ಯಮಿಗಳನ್ನ ಪ್ರೋತ್ಸಾಹಿಸಿ, ಈ ತರ ಅನೇಕ ವಿಷಯಗಳನ್ನ ಇಟ್ಕೊಂಡು ಇಲ್ಲಿ ಕೌಶಲ್ಯ ಭಾರತ, ಕುಶಲ ಭಾರತ ಅಂತೇಳಿ ಭಾರತದಲ್ಲಿ 2015ರಲ್ಲಿ ಇದನ್ನ, 2014ರಲ್ಲೇ ವಿಶ್ವ ಕೌಶಲ್ಯ ದಿನ ಇತ್ತು. ಭಾರತದಲ್ಲಿ ಇದಕ್ಕೆ ಹೆಚ್ಚು ಮಾನ್ಯತೆಗೊಂಡು ಜನಪ್ರಿಯವಾಗಿದ್ದು 2015ರಲ್ಲಿ. ಈ ಜುಲೈ 15ರಿಂದ ಈ ವಿಶ್ವ ಯುವ ಕೌಶಲ್ಯ ದಿನವನ್ನು ಆಚರಣೆ ಮಾಡ್ಲಿಕ್ಕೆ ಏನಾದ್ರು ಪ್ರೇರಣೆ ಇದೆಯಾ ಸರ್? ಅದೇ ಆ ತರದ ನೀವು ಬೇರೆ ದಿನಗಳಿಗೆ ಇರಬಹುದಾದಂತ ಒಂದು ಮಹತ್ವದ ಅಂಶ ಏನು ಇಲ್ಲೂ ಕಂಡು ಬಂದಿಲ್ಲ. ನನಗಿರುವ ಮಾಹಿತಿ ಪ್ರಕಾರ ಜುಲೈ 15ರಲ್ಲಿ ಏನಾದ್ರೂ ಒಂದು ಘಟನೆ ನಡೆದು ಆ ಘಟನೆಯಿಂದ ಪ್ರೇರೇಪಿತವಾಗಿ ಈಗ ಆಯ್ತಾ ಅಂದ್ರೆ ಆ ತರದ್ದು ಯಾವುದು ಇಲ್ಲ. ಆದ್ರೆ ಆಗ ಸಾಮಾನ್ಯ ಸಭೆ ನಡೀತಾ ಇರ್ತದೆ, ವಿಶ್ವ ಸಾಮಾನ್ಯ ಸಭೆ, ಅದ ಅಜೆಂಡಾದಲ್ಲಿ ಎಲ್ಲ ಇಟ್ಟಿರ್ತಾರೆ. ಆಗ ಅವ್ರಿಗೆ ಇದನ್ನ ಕೌಶಲ್ಯ ಇದೆಯಲ್ಲ, ಆಗ್ಲೇ ಹೇಳದ್ನಲ್ಲ, ಹಾಗೆ ಇಡೀ ಜಗತ್ತು ಮಾರ್ಕೆಟ್ ಆಗಿ ವ್ಯಾಪಾರೀಕರಣಗೊಳ್ತಾ ಇರ್ಬೇಕಾದ್ರೆ ಈ ನಿರುದ್ಯೋಗಗಳು ಜಾಸ್ತಿ ಆಗ್ತಾ ಇದೆ, ಬೇರೆ ಬೇರೆ ಸಮಸ್ಯೆಗಳು ಆಗ್ತಾ ಇದೆ, ಮತ್ತೆ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರೊಡಕ್ಟಿವಿಟಿ ಇಲ್ಲ ಅನ್ನೋದನ್ನ ಗಮನಿಸಿ ಆ ಸಾಮಾನ್ಯ ಸಭೆಯಲ್ಲಿ ಈ ವಿಶ್ವ ಯುವ ಕೌಶಲ್ಯ ದಿನವನ್ನ ಒಂದು ದಿನ ಅಂತ ಘೋಷಣೆ ಮಾಡಿದ್ರೆ, ಯಾವುದೇ ದಿನವನ್ನ ಘೋಷಣೆ ಮಾಡಿದ್ರೆ ಅದು ಒಂದು ದಿನ ಅನ್ನೋದು ಸಾಂಕೇತಿಕವಾಗಿರುತ್ತೆ. ಆದ್ರೆ ಅದನ್ನ ಹೈಲೈಟ್ ಮಾಡಿ ಇಟ್ಕೊಂಡು ಯುವಕರಲ್ಲಿ ಈ ಒಂದು ಯುವ ಕೌಶಲ್ಯವನ್ನ ಮಾಡ್ಲಿಕ್ಕೋಸ್ಕರ ಆವತ್ತಿನ ದಿನನ ಒಂದು ಸಾಂಕೇತಿಕವಾಗಿ ಜುಲೈ 15ರನ್ನ ಮಾಡ್ತಾರೆ. ಯಾಕೆಂದ್ರೆ ವಿಶ್ವಸಂಸ್ಥೆ ಇದೆಯಲ್ಲ, ಇದು ಇವತ್ತು ಅದರ ಕಾರ್ಯನಿರ್ವಹಣೆ ಬೇರೆ ಬೇರೆ ವಿಷಯಗಳಲ್ಲಿ ಒಂದಷ್ಟು ವೈಫಲ್ಯವನ್ನ ಕಂಡಿರ್ಬೋದು. ಆದ್ರೆ ಈ ತರದ ಜಗತ್ತಿನ ಆಗು ಹೋಗುಗಳ ಬಗ್ಗೆ ಅದು ಕೂಡ ಒಂದು ದೊಡ್ಡ ಸಂಸ್ಥೆಯಾಗಿ, ವಿಶ್ವದ ಪ್ರಾತಿನಿಧಿಕ ಸಂಸ್ಥೆಯಾಗಿ ತನ್ನ ಜವಾಬ್ದಾರಿಯನ್ನು ಅದು ನಿರ್ವಹಿಸಬೇಕಾಗುತ್ತೆ. ಈ ತರದ ವಿಷಯಗಳಲ್ಲಿ ಅದು ಹೆಚ್ಚು ಫೋಕಸ್ಡ್ ಆಗಿರುತ್ತೆ. ಈಗ ಉದಾಹರಣೆಗೆ ಕೊರೋನಾ ಸಂದರ್ಭದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ, ವಿಶ್ವ ಸಂಸ್ಥೆಯ ಒಂದು ಅಂಗಸಂಸ್ಥೆ ವಿಶ್ವ ಆರೋಗ್ಯ ಸಂಸ್ಥೆ ತನ್ನ ಕೈಲಾದಷ್ಟು ಅದ್ರ ಬಗ್ಗೆ ಮಾಹಿತಿಗಳನ್ನ ಕಳೆಯೋದು. ಯಾಕೆಂದ್ರೆ ಜಗತ್ತಿನ ಎಲ್ಲಾ ದೇಶಗಳು ನಿಮ್ಗೆ ಗೊತ್ತಿದೆ, ಅದೇ ಆದ ರಿಸ್ಟ್ರಿಕ್ಷನ್ ಇರುತ್ತೆ. ಭಾರತದಲ್ಲಿ ಆಕ್ಟಿವ್ ಆಗಿರುತ್ತೆ, ಅಮೆರಿಕಾದಲ್ಲಿ, ಆಫ್ರಿಕಾದಿರುತ್ತೆ. ಆದ್ರೆ ಆ ಎಲ್ಲ ಅಂಶಗಳನ್ನ ಕ್ರೋಢೀಕರಿಸೋದಕ್ಕೆ ಇರುವಂತಹ ಏಕೈಕ ಸಂಸ್ಥೆ ಅಂದ್ರೆ ಅದು ವಿಶ್ವಸಂಸ್ಥೆ. ಆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ವಿಶ್ವದ ಅನೇಕ ಪ್ರತಿಭಾನ್ವಿತರು ಭಾಗವಹಿಸ್ತಾರೆ. ಅನೇಕ ಪ್ರತಿಭಾನ್ವಿತರು ಅದರ ಸದಸ್ಯರಲ್ಲದೆ ಅನೇಕ ನೊಬೆಲ್ ಪ್ರಶಸ್ತಿ ಇರ್ಬೋದು, ತಂತ್ರಜ್ಞಾನದಲ್ಲಿ ಬಹಳ ಪ್ರಮುಖರು ಇರಬಹುದು, ಅವರು ಎಲ್ಲರೂ ಕೂಡ ಇದನ್ನ ಮೊದಲೇ ಪ್ರೀ ಪ್ಲಾನ್ ಮಾಡಿ ಅಂದ್ರೆ ಯೋಜನೆಯನ್ನ ರೂಪಿಸಿ ಈ ಕ್ಷಣಕ್ಕೆ, ಅದರಲ್ಲೂ ಈ AI ಟೆಕ್ನಾಲಜಿ ಮತ್ತು ಸಾಫ್ಟ್ವೇರ್ ಇದೆಯಲ್ಲ, ಇಲ್ಲಿ ಕೌಶಲ್ಯದ ಕೊರತೆ ನಮಗೆ ಕಾಣ್ತಾ ಇರುತ್ತೆ. ಸೊ ಅದು ಬೇರೆ ಬೇರೆ ಇಂಡಸ್ಟ್ರಿಗಳೆಲ್ಲ ಡಿಸ್ಕಸ್ ಮಾಡಿದಾಗ ಅಲ್ಲಿ ವಿಶ್ವ ಸಂಸ್ಥೆಯ ಸಾಮಾನ್ಯ ಸಭೆ ಹಾಗಾದ್ರೆ ಇದು ರೈಟ್ ಟೈಮ್, ಈ ಜುಲೈ 15 ಏನಿದೆ ಈ ಟೈಮಲ್ಲೇ ನಾವು ಮಾಡಬೇಕು ಅಂತೇಳಿ ಅದನ್ನ ಘೋಷಣೆ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸರ್, ಹಾಗೆಯೇ ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ದಿನವನ್ನು ಆಚರಿಸಲಾಗುತ್ತೆ ಸರ್.
ಅದೇ ರೀತಿ ಈ ವರ್ಷ ಅಂದರೆ 2026ನೇ ಸಾಲಿನ ವಿಶ್ವ ಯುವ ಕೌಶಲ್ಯ ದಿನದ ಘೋಷವಾಕ್ಯ ಏನು ಸರ್? ಇದೆ, ಅದು ಅನೌನ್ಸ್ ಆಗೋಗಿದೆ. ಅದು ಈವನ್ ಎಲ್ಲ ನೆಟ್ಟಲ್ಲೂ ಸಿಗುತ್ತೆ. ಏನು ಅಂದ್ರೆ ಯೂತ್ ಸ್ಕಿಲ್ಸ್ ಫಾರ್ ಪೀಸ್ ಅಂಡ್ ಡೆವಲಪ್ಮೆಂಟ್ ಅಂತ. ಅಂದ್ರೆ ಶಾಂತಿ ಮತ್ತು ಅಭಿವೃದ್ಧಿಗಾಗಿ ಯುವಕರ ಕೌಶಲ್ಯ ಅಭಿವೃದ್ಧಿ, ಯುವಕರ ಕೌಶಲ್ಯ ಸಾಮರ್ಥ್ಯ ಹೆಚ್ಚಿಸುವಿಕೆ. ನೋಡಿ, ನಾನು ಇಷ್ಟೊತ್ತು ಮಾತಾಡ್ತಾ ಇದ್ದಿದ್ದು ಏನು ಅಂದ್ರೆ ಉದ್ಯೋಗ ಕೇಂದ್ರೀಕೃತ, ಆರ್ಥಿಕ ಕೇಂದ್ರೀಕೃತ. ಇಲ್ಲಿ ಇನ್ನೂ ಒಂದು ಪದ, ಈ ವರ್ಷದ ವಿಶೇಷತೆ ಏನು ಅಂದ್ರೆ ಶಾಂತಿ ಮತ್ತು ಅಭಿವೃದ್ಧಿಗಾಗಿ. ಶಾಂತಿ ಅಂದ್ರೆ ಕೌಶಲ್ಯವನ್ನ ನಾವು ಈಗ ಕೇವಲ ಆರ್ಥಿಕ ಉತ್ಪಾದನೆ ಅಥವಾ ಬೇರೆ ಬೇರೆ ವಸ್ತುಗಳ ಉತ್ಪಾದನೆ ಇದಕ್ಕೆ ಅಷ್ಟೇ ಅಲ್ಲ. ಈ ಜಗತ್ತಿನಲ್ಲಿ ಇವತ್ತು ಅದ್ರ ಜೊತೆಗೆ ಅಶಾಂತಿ, ಅಸಹಿಷ್ಣುತೆ, ಮತ್ತೆ ಯುದ್ಧ ಭೀತಿ, ಭಯೋತ್ಪಾದನೆ, ಇನ್ನು ಬೇರೆ ಬೇರೆಯ ಅನೇಕ ಡೆವಲಪ್ಮೆಂಟ್ಸ್ಗಳಾಗ್ತಾ ಇದ್ದಾವೆ. ಸೊ ಇದನ್ನ ಗ್ರಹಿಸಿದಂತಹ ಸಾಮಾನ್ಯ ಸಭೆಯ ಒಂದು ಏನ್ ಹೇಳುತ್ತೆ ಅಂದ್ರೆ, ನೋಡಿ, ಶಾಂತಿ ಮತ್ತು ಅಭಿವೃದ್ಧಿಗಾಗಿ ಇವತ್ತು ಯಾವುದನ್ನೇ ನೀವು ಏನೇ ಮಾಡಿದ್ರು ಶಾಂತಿಯನ್ನ ಹೊರತುಪಡಿಸಿದ, ಅಂದ್ರೆ ಪೀಸ್ ಅನ್ನ ಹೊರತುಪಡಿಸಿದ ಯಾವುದೇ ಅಭಿವೃದ್ಧಿಗೆ, ಯಾವುದೇ ಆರ್ಥಿಕ ಅಭಿವೃದ್ಧಿ ಇರಲಿ, ತಂತ್ರಜ್ಞಾನದ ಅಭಿವೃದ್ಧಿ ಇರಲಿ, ಯಾವುದೇ ಅರ್ಥವೂ ಇರೋದಿಲ್ಲ. ಅಂದ್ರೆ ಯಾಕೆಂದ್ರೆ ಮನುಷ್ಯನ ಮೂಲಭೂತ ಗುಣ ಏನು ಅಂದ್ರೆ ಶಾಂತಿ. ಅಂದ್ರೆ ಶಾಂತಿ, ಸಹನೆ, ನೆಮ್ಮದಿ ಅನ್ನೋದಿದೆಯಲ್ಲ, ಇದಕ್ಕಾಗಿನೇ ನಾವು ಜಗತ್ತು ದುಡಿಯೋದು. ನೀವು ಸ್ಕಿಲ್ ಅನ್ನ ಡೆವಲಪ್ ಮಾಡೋದು ಕೂಡ, ಕೌಶಲ್ಯವನ್ನ ಅಭಿವೃದ್ಧಿ ಮಾಡೋದು ಕೂಡ ಹಣ ಸಂಪಾದನೆ ಮಾಡಕ್ಕೆ ಇರ್ಬೋದಾದ್ರೂ ಆ ಹಣದಿಂದ ನಿಮಗೆ ಶಾಂತಿ ಸಿಗುವಂಗಿರ್ಬೇಕು, ಜಗತ್ತಿಗೆ ಶಾಂತಿ ಸಿಗುವಂಗಿರ್ಬೇಕು. ಅದನ್ನ ಬಹುಶಃ ನೋಡಿ, ಇದು ಹಿಂದಿನ ವರ್ಷಗಳಲ್ಲಿ ಏನಿತ್ತು ಗೊತ್ತಿಲ್ಲ, ಆದ್ರೆ ಈ ವರ್ಷ ಮಾಡಿರೋದು ಮಾತ್ರ ತುಂಬಾ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇತ್ತು. ಇದನ್ನ ಹೆಚ್ಚು ಈಗ ಜನಧ್ವನಿ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದ್ರಲ್ಲಿ ಈ ವಿಷಯಕ್ಕೆ ಒತ್ತು ಕೊಡಬೇಕು ಅನ್ಸುತ್ತೆ. ಅಂದ್ರೆ ಶಾಂತಿ ಮತ್ತು ಅಭಿವೃದ್ಧಿಗಾಗಿ. ಶಾಂತಿ ಇಲ್ಲದ ಅಭಿವೃದ್ಧಿ ತುಂಬಾ ವ್ಯರ್ಥ ಮತ್ತು ಅಪಾಯ ಮತ್ತು ಆಘಾತಕಾರಿ. ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡೆ ಈ ವರ್ಷ 2026ರ ಘೋಷವಾಕ್ಯವನ್ನ ಮಾಡಿರೋದೇ ವಿಶ್ವ ಯುವ ಕೌಶಲ್ಯ ದಿನ. ಏನು ಅಂದ್ರೆ ಯೂತ್ ಸ್ಕಿಲ್ಸ್ ಫಾರ್ ಪೀಸ್ ಅಂಡ್ ಡೆವಲಪ್ಮೆಂಟ್. ಸೊ ಈಗ ನೀವು ಯಾವುದೋ ಒಂದು ಕಂಪ್ಯೂಟರ್ ಅಲ್ಲಿ ಇರ್ಬೋದು, ಅದರಲ್ಲೂ AI ಬಂದ ಮೇಲೆ ಬಹಳಷ್ಟು ಗೊಂದಲಗಳಾಗುವ ಸಾಧ್ಯತೆ ಇದೆ ಅಂತೇಳಿ ಅದರ ಪೂರ್ವ ಯೋಜನೆಗಳು, ಪೂರ್ವ ಮಾತುಕತೆಗಳು, ಡಿಸ್ಕಷನ್ಗಳು ಎಲ್ಲದರಲ್ಲೂ ಕೇಳಿ ಬರ್ತಾ ಇರೋದೇನು ಅಂದ್ರೆ, ಈ ಕೃತಕ ಬುದ್ಧಿಮತ್ತೆ ಇದೆಯಲ್ಲ, ಇದು ಮನುಷ್ಯನ ಸಾಮರ್ಥ್ಯಕ್ಕೆ ಏನಾದ್ರೂ ಸವಾಲು ಆಗಬಹುದಾ, ಅಪಾಯಕಾರಿ ಆಗಬಹುದಾ, ಮನುಷ್ಯನನ್ನ ಒಂದು ರೀತಿ ಅಸಹಾಯಕನನ್ನಾಗಿ ಮಾಡಬಹುದಾ ಅನ್ನುವಂತಹ ಪ್ರಶ್ನೆಗಳು ಹೇಳುತ್ತಾ ಇರುವ ಸಂದರ್ಭದಲ್ಲಿ ಈ ದಿನವನ್ನ ಶಾಂತಿ ಮತ್ತು ಅಭಿವೃದ್ಧಿಗಾಗಿ ಅಂತ ಹೇಳಿದ್ದಾರೆ. ಅಂದ್ರೆ ಇದರ ಮಹತ್ವವನ್ನ ನಾವು ಬಹಳ ಮುಖ್ಯವಾಗಿ ಶಾಂತಿಯ ಆಧಾರದ ಮೇಲೆಯೇ ನಮ್ಮ ಎಲ್ಲ ಉದ್ಯೋಗಗಳಿರ್ಬೋದು, ಹಣ ಕೇಂದ್ರೀಕೃತ ಸಮಾಜ ಇರ್ಬೋದು, ಅಥವಾ ಅಭಿವೃದ್ಧಿಯನ್ನ ನೋಡ್ಬೇಕಾಗಿರೋದು ಶಾಂತಿಯಿಂದಾಗಿ. ಅದರಿಂದ ಇದು ಅರ್ಥಪೂರ್ಣ. ಶಾಂತಿ ಮತ್ತು ಅಭಿವೃದ್ಧಿಗಾಗಿ ಯುವಕರ ಕೌಶಲ್ಯಾಭಿವೃದ್ಧಿ ಅನ್ನೋದು ಈ ವರ್ಷದ ಒಂದು ಘೋಷವಾಕ್ಯ, ಅದ್ಭುತವಾದ ಘೋಷವಾಕ್ಯ. ಸರ್, ನಾವು ಈಗಾಗಲೇ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯುವಕರಲ್ಲಿ ಒಂದಷ್ಟು ಕೌಶಲ್ಯ ಅಭಿವೃದ್ಧಿಯನ್ನು ಹೆಚ್ಚಿಸಿ ಅವರ ಒಂದು ಉದ್ಯಮಶೀಲತೆಯನ್ನು ಒಂದು ಅಭಿವೃದ್ಧಿಪಡಿಸೋ ನಿಟ್ಟಲ್ಲಿ ಹಲವಾರು ಕೌಶಲ್ಯ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಸರ್. ಅದನ್ನು ಅನುಷ್ಠಾನ ಮಾಡಿ ಹಲವಾರು ಯೋಜನೆಗಳ ಮುಖಾಂತರ ಒಂದು ಉದ್ಯಮಶೀಲತೆಯನ್ನು ಯುವಕರು ಕಂಡುಕೊಂಡಿದ್ದಾರೆ ಸರ್. ಈ ಒಂದು ಪ್ರಮುಖ ಕೌಶಲ್ಯಾಭಿವೃದ್ಧಿ ಯೋಜನೆಗಳ ಕುರಿತು ತಾವು ಒಂದಷ್ಟು ಮಾಹಿತಿಯನ್ನು ನೀಡಿ ಅವುಗಳ ಒಂದು ಮಹತ್ವವನ್ನು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ಸರ್. ಅನೇಕ ರೀತಿಯ ಕೌಶಲ್ಯಾಭಿವೃದ್ಧಿಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಾನೆ ಇದ್ದಾವೆ. ಅಂದ್ರೆ ಆ ರಾಜ್ಯದ ಸ್ಥಳೀಯ ಅವಶ್ಯಕತೆ ಮತ್ತು ಅಗತ್ಯಗಳಿಗೆ ಅನುಗುಣವಾಗಿ ಅನೇಕ ರೀತಿಯ ಯೋಜನೆಗಳನ್ನಾಗಿದೆ. ಆದ್ರೆ ಮುಖ್ಯವಾಗಿ ಕೇಂದ್ರ ಸರ್ಕಾರ ಇದರಲ್ಲಿ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನಾ ಅಂತೇಳಿ PMKVY ಅಂತೇನೋ ಒಂದು ಯೋಜನೆ ಇದೆ. ಪ್ರಧಾನಮಂತ್ರಿ ಕೌಶಲ ವಿಕಾಸ ಯೋಜನೆ ಅಂತೇಳಿ ಒಂದು ಯೋಜನೆಗಳನ್ನ ಮಾಡಿದೆ. ಆ ಯೋಜನೆ ಮುಖಾಂತರ ಪ್ರಧಾನಮಂತ್ರಿ ಅನ್ನೋ ಒಂದು ಯೋಜನೆಗೆ ಹೆಸರಿಟ್ಟಿರೋದು ಅಲ್ಲಿ ಕೌಶಲ ವಿಕಾಸ ಯೋಜನೆ ಅಂತೇಳಿ ನೀವು ಅದನ್ನ ನೋಡಿರ್ಬೋದು. ಅನೇಕ ರಾಜ್ಯಗಳಲ್ಲಿ ಅಂದ್ರೆ ಕೇಂದ್ರ ಸರ್ಕಾರ ಏನೇ ರೀತಿ ಕಾರ್ಯನಿರ್ವಹಿಸಿದ್ರು ಅದು ರಾಜ್ಯ ಸರ್ಕಾರದ ಜೊತೆಯಲ್ಲೇ ಮಾಡ್ಬೇಕಾಗುತ್ತೆ. ಕೇಂದ್ರದ ಯೋಜನೆಗಳಾದ್ರೂ ಕೂಡ ರಾಜ್ಯ ಸರ್ಕಾರದ ಸಹಕಾರದೊಂದಿಗೆನೆ ಅದನ್ನ ಮಾಡ್ತಾ ಇರೋದು. ಇನ್ನೊಂದು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅಂತೇಳಿ. ನೀವು ಕೌಶಲ್ಯ ಅಂದಿದ ತಕ್ಷಣ ಕೇವಲ ನಗರಕ್ಕೆ ಮಾತ್ರ ಕೇಂದ್ರೀಕೃತವಾಗಿರೋದು ಅನ್ಬಿಟ್ಟು DDU GKY ಅಂತೇಳಿ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅನ್ನೋದನ್ನು ಕೂಡ ಇದು ಮಾಡಿದೆ. ಇದನ್ನ ಮುಖ್ಯವಾಗಿ 15ರಿಂದ 35 ವರ್ಷದ ಯುವಕರನ್ನ ಹೆಚ್ಚು ಗಮನದಲ್ಲಿ ಇಟ್ಕೊಂಡು ಈ ಯೋಜನೆಯನ್ನ ಮಾಡಿದೆ. ಮತ್ತೆ ಸ್ಥಳೀಯ ಉದ್ಯಮಿಗಳು, ಏಕೆಂದ್ರೆ ನಾವಾಗ್ಲೇ ಹೇಳಿದ್ವಲ್ಲ, ನಗರೀ ಕೇಂದ್ರೀಕೃತ ಉದ್ದಿಮೆ ಅನ್ನೋದಕ್ಕಿಂತ ಸ್ಥಳೀಯ ಉದ್ಯಮಗಳು, ಗ್ರಾಮೀಣ ಭಾಗದ ಉದ್ಯಮಗಳನ್ನ ಅಲ್ಲಿನ ಯುವಕರ ಕೌಶಲ್ಯ ಇದು ಬಹಳ ಅವಶ್ಯಕತೆ ಕೂಡ ಭಾರತದಂತ ದೇಶಕ್ಕೆ. ಅದರಿಂದ ಅದನ್ನ ಒಂದು ಸ್ಥಳೀಯ ಉದ್ಯಮಗಳಿಗಾಗಿ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಇದೆ. ಆಮೇಲೆ ಇನ್ನೊಂದು ಇಂಡಸ್ಟ್ರೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತೇಳಿ ಒಂದು ಇದೆಲ್ಲ ಇದೆ. ಅದೇನೋ
ಪ್ರಾಣ್ ಸೇತು ಅಂತೇನೋ ಒಂದಿದೆ, PM ಸೇತು ಯೋಜನಾ ಅಂತೇನೋ ಒಂದಿದೆ. ಸೊ ಇನ್ಸ್ಟಿಟ್ಯೂಟ್ ಆಫ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತೇಳಿ, ಇಂಡಸ್ಟ್ರೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಅಂದ್ರೆ ಇಂಡಸ್ಟ್ರೀಸ್ ಉತ್ಪಾದನಾ ಕ್ಷೇತ್ರ. ನಮ್ಮ ದೇಶ ಏನಾಗ್ತಾ ಇದೆ ಅಂದ್ರೆ ಬಹುತೇಕ ಇತ್ತೀಚಿನ ದಿನಗಳಲ್ಲಿ ಈ ಸ್ವಿಗ್ಗಿ ಇರ್ಬೋದು, ಅಮೆಜಾನ್ ಇರ್ಬೋದು, ಬೇರೆ ಬೇರೆ ಇದೆಲ್ಲ ಬಂದು ಸೇವಾ ವಲಯ ಹಿಗ್ಗುತ್ತಾ ಇದೆ. ಒಂದು ರೀತಿ ನಿಮಗೆ ಸೇವಾ ವಲಯ ಹಿಗ್ಗುವಿಕೆ ತತ್ಕ್ಷಣಕ್ಕೆ ಲಾಭದಾಯಕ ಅನ್ಸಿದ್ರು ಕೂಡ ನಮಗೆ ಉತ್ಪಾದನಾ ಕ್ಷೇತ್ರ, ಇವತ್ತು ಚೀನಾ ಯಾಕೆ ಜಗತ್ತಿನಲ್ಲಿ ಅದ್ಭುತ ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇದೆ ಅಂದ್ರೆ ಅದು ಉತ್ಪಾದನಾ ಕ್ಷೇತ್ರಕ್ಕೆ, ಪ್ರೊಡಕ್ಟಿವ್ ಸೆಕ್ಟರ್ಗೆ ಬಹಳ ಮಹತ್ವವನ್ನು ಕೊಡ್ತಾ ಇದೆ. ಕೊರೋನಾ ಸಂದರ್ಭದಲ್ಲೂ ಕೂಡ ನಿಮಗೆ ಸರ್ವಿಸ್ ಓರಿಯೆಂಟೆಡ್ ಇದಾವಲ್ಲ, ಅವು ಕೆಳಗಡೆ ಬಿದ್ರು ಕೂಡ ಈ ಇಂಡಸ್ಟ್ರೀಸ್ ಏನಿತ್ತು ಉತ್ಪಾದನೆ, ಈಗ ನಮ್ಮ ಕೊಯಮತ್ತೂರು ಇರ್ಬೋದು ಅಥವಾ ಡೆಲ್ಲಿಯ ಕೆಲವು ಭಾಗಗಳು ಇಂಡಸ್ಟ್ರಿಯಲ್ ಏರಿಯಾಗಳು ಏನಿತ್ತು ಉತ್ಪಾದನಾ ಕ್ಷೇತ್ರಗಳಲ್ಲಿ ಹೆಚ್ಚು ಕೌಶಲ್ಯ ಬೇಕಾಗಿರೋದ್ರಿಂದ ಇಂಡಸ್ಟ್ರೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತೇಳಿ ಅಲ್ಲೂ ಕೂಡ ಮತ್ತು PM ಸೇತು ಯೋಜನೆಗಳು ಅನ್ನೋದು ಕೊಡ್ತಾ ಇದ್ದಾವೆ. ಆಮೇಲೆ ಇನ್ನು ಬೇರೆ ಬೇರೆ ಗ್ಲೋಬಲ್ ಅಂಡ್ ಬೇರೆ ಬೇರೆ NGO ಪ್ರೋಗ್ರಾಮ್ಸ್ ಅಂತ ಹೇಳಿದ್ದಾರೆ, ಗ್ಲೋಬಲ್ ಮತ್ತು NGO ಪ್ರೋಗ್ರಾಮ್ಸ್ ಅಂತ. ಹೀಗೆ ಸರ್ಕಾರ, ಕೇಂದ್ರ ಸರ್ಕಾರ ಬೇರೆ ಬೇರೆ ರೀತಿಯ ಯೋಜನೆಗಳು, ಯಾಕೆಂದ್ರೆ ನಿಮ್ಗೆ ಕೌಶಲ್ಯ ನಾನು ಆಗ್ಲೇ ಹೇಳ್ದಂಗೆ ವಿಭಿನ್ನ ಕ್ಷೇತ್ರಗಳ ವಿಭಿನ್ನ ರೀತಿಯಲ್ಲಿ ಇರುತ್ತೆ. ನೀವು ಬರೀ ಇಂಡಸ್ಟ್ರಿಗೆ ಮಾತ್ರ ಟ್ರೈನಿಂಗ್ ಕೌಶಲ್ಯನ, ಹಾಗಾದ್ರೆ ಬೇರೆ ಕೌಶಲ್ಯ ಬೇಡ, ಇಲ್ಲ. ಅದ್ರ ಮೇಲೆ ಮತ್ತೆ ಸಾಫ್ಟ್ವೇರ್ ಕೌಶಲ್ಯ ಸಾಕ, ಹಾಗಾದ್ರೆ ಸಣ್ಣ ಪುಟ್ಟ ಉದ್ಯಮಿಗಳು ಸ್ಥಳೀಯ ಅಲ್ಲೂ ಬೇಕಾಗುತ್ತೆ. ಹಂಗೆ ಆಗಾಗ ಅಂದ್ರೆ ವರ್ಷ ಅದು ಬಹಳಷ್ಟು ಹಣವನ್ನ ಖರ್ಚು ಮಾಡಿ ಬೇರೆ ಬೇರೆವನ್ನ ಮಾಡ್ತಿದೆ. ಇದು ರಾಜ್ಯ ಮಟ್ಟದಲ್ಲೂ ಅನೇಕ ರಾಜ್ಯ ಸರ್ಕಾರ ಜಿಲ್ಲಾ ಮಟ್ಟಗಳಲ್ಲಿ ಈ ಕೌಶಲ್ಯ ಅಭಿವೃದ್ಧಿಗಳನ್ನ ಮಾಡ್ತಾ ಇದೆ. ಉದಾಹರಣೆಗೆ ಈ ITI ಓದಿರೋರಿಗೆ, ಡಿಪ್ಲೊಮಾ ಓದಿರೋರಿಗೆ, ಈ ತರದವ್ರಿಗೆ, ಸಾಫ್ಟ್ವೇರ್ ಅವ್ರಿಗೆ, ಈ ತರದವ್ರಿಗೆಲ್ಲ ಕೂಡ ಈವನ್ ರಾಜ್ಯ ಸರ್ಕಾರವೂ ಮಾಡ್ತಾ ಇದೆ. ಇದನ್ನು ಹೊರತುಪಡಿಸಿ ಕೂಡ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಏನಿದಾವೆ ದಿಗ್ಗಜಗಳು, ಟಾಟಾ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ಮತ್ತೆ ಅಜಿಮ್ ಪ್ರೇಮ್ಜಿ ಅವ್ರದ್ದು ಇದಿರ್ಬೋದು, ಸೊ ವಿಪ್ರೋ, ಇವರೆಲ್ಲರೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಕೌಶಲ್ಯ ಅಭಿವೃದ್ಧಿ ಮಾಡ್ತಿದ್ದಾರೆ. ಅಂದ್ರೆ ನೀವು ಇಲ್ಲಿ BE ಓದಿ, ಕಂಪ್ಯೂಟರ್ ಸೈನ್ಸ್ ಓದಿ ಅಥವಾ ಇನ್ನೇನೋ ಓದಿ ಅಲ್ಲಿ ಹೋಗಿ ನೀವು ಕೆಲಸ ಮಾಡ್ತಾ ಇದ್ರು ಕೂಡ ಅವರು ನೇರವಾಗಿ ನಿಮ್ಮನ್ನ ಆ ರೀತಿಯಲ್ಲಿ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಅಲ್ಲೂ ಕೂಡ ಅವರು ಕೌಶಲ್ಯಾಭಿವೃದ್ಧಿ ಅಂದ್ರೆ ನಿಮ್ಮನ್ನ ಎಲ್ಲಾ ಸಾಮರ್ಥ್ಯ ಆಗಿ ನೀವು ಆಯ್ಕೆಯಾದ ಮೇಲೂ ನೇರವಾಗಿ ನಿಮ್ಮನ್ನ ಅಲ್ಲಿಗೆ ಅವ್ರ ಉದ್ಯೋಗ ಕೊಡೋದಿಲ್ಲ. ನಿಮ್ಮ ಕೌಶಲ್ಯವನ್ನ, ನಿಮ್ಮ ಸಾಮರ್ಥ್ಯವನ್ನ ನೋಡ್ಕೊಂಡು ಅಲ್ಲಿ ಖಾಸಗಿಯಾಗಿ ಕೂಡ ಕೌಶಲ್ಯಾಭಿವೃದ್ಧಿಗೆ ಹೆಚ್ಚು ಮಹತ್ವ. ಯಾಕಂದ್ರೆ ಎಲ್ಲಾ ಕಡೆ ಅವ್ರದ್ದು ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಇರುತ್ತೆ, R&Oಗಳು, ಅವು ಕೂಡ ಈ ಕೌಶಲ್ಯಾಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ. ಅಂದ್ರೆ ಅವರು ಬೇರೆ ರೀತಿಯಾಗಿ ಸಂಶೋಧನೆ ಮಾಡಿದ್ರು ಕೂಡ ಮನುಷ್ಯನ ಕೌಶಲ್ಯಾಭಿವೃದ್ಧಿ ಕೂಡ ಬಹಳ ಮಹತ್ವ ಇರೋದ್ರಿಂದ ಸರ್ಕಾರದ ಯೋಜನೆಗಳ ಜೊತೆ ಖಾಸಗಿ ಯೋಜನೆಗಳು ಕೂಡ ಚಾಲ್ತಿಯಲ್ಲಿದೆ. ಸರ್, ಪ್ರಸ್ತುತ ದಿನಗಳಲ್ಲಿ ನಾವು ಗಮನಿಸಿದ ಹಾಗೆ ಯುವಕರು ಪದವಿ ಶಿಕ್ಷಣ ಆಗಿರ್ಬೋದು, ಸ್ನಾತಕೋತ್ತರ ಉನ್ನತ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರಿ ಕೆಲಸ ಸಿಗುತ್ತೆ ಅನ್ನೋದನ್ನು ಹೇಳೋದಕ್ಕಾಗಲ್ಲ. ಈ ಕೌಶಲ್ಯದ ಕೊರತೆನೂ ಕೂಡ ಒಂದು ನಿರುದ್ಯೋಗಕ್ಕೆ ಕಾರಣ ಅಂತ ನಾನು ಭಾವಿಸ್ತೀನಿ. ಆ ನಿಟ್ಟಿನಲ್ಲಿ ಸರ್, ಈ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸೋ ನಿಟ್ಟಿನಲ್ಲಿ ಅಥವಾ ಇರುವಂಥ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿ ಒಂದು ಉದ್ಯಮಶೀಲತೆಯನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಪ್ರಸ್ತುತ ಯುವಕರು ಯಾವ ರೀತಿಯಾದಂಥ ಒಂದು ಕೌಶಲ್ಯಾಭಿವೃದ್ಧಿಯನ್ನು ಹೊಂದಿ ಅದರ ಕುರಿತು ಒಂದಷ್ಟು ತರಬೇತಿಯನ್ನು ಪಡೆಯೋದ್ರ ಮುಖಾಂತರ, ಇರುವಂಥ ಯೋಜನೆಗಳಿಂದ ಸಹಾಯವನ್ನು ಪಡೆಯುವ ಮುಖಾಂತರ ಒಂದು ವೃತ್ತಿಪರತೆ ಅಥವಾ ಒಂದು ಉದ್ಯಮಶೀಲತೆಯನ್ನು ಆರಂಭಿಸೋ ನಿಟ್ಟಿನಲ್ಲಿ ಯಾವ ರೀತಿ ಮುಂದೆ ಬರಬೇಕಾಗಿದೆ ಸರ್? ನೋಡಿ, ಇದು ನೀವು ಬಹಳ ದೀರ್ಘವಾದ ಮತ್ತು ವಿಶಾಲವಾದ ಪ್ರಶ್ನೆಯನ್ನ ಕೇಳಿದ್ದೀರಿ. ಇದನ್ನ ಭಾರತದ ಮಟ್ಟಿಗೆ ಹೇಳೋದಾದ್ರೆ ನಮ್ಮ ದೇಶದಲ್ಲಿ ಬಹುತೇಕ ಹೊಟ್ಟೆಪಾಡಿನ ಕಾರ್ಮಿಕರಿಂದಲೇ ಈ ದೇಶ ನಡೀತಾ ಇದೆ. ಅಂದ್ರೆ ಹೊಟ್ಟೆಪಾಡಿನ ಕಾರ್ಮಿಕರು ಅಂದ್ರೆ ನಿಮ್ಮಲ್ಲಿ ನಿರುದ್ಯೋಗ ಇದೆ ಅಂದ್ರೆ ಕೆಲಸ ಇಲ್ಲ ಅನ್ನೋ ಕಾರಣಕ್ಕೆ ಯಾವ್ದಾದ್ರೂ ಒಂದು ಕೆಲಸ ಸಿಕ್ಕಿದ್ರು ಪರವಾಗಿಲ್ಲ, ನಾನು ಹೋಗೋಣ ಅಂತ. ಈಗ ಯಾರೋ ಒಬ್ಬ ಬಸ್ ಸ್ಟ್ಯಾಂಡ್ ಅಲ್ಲಿ ವಲಸೆ ಕಾರ್ಮಿಕ ಬಂದಿರ್ತಾನೆ ಅಥವಾ ಇನ್ನೆಲ್ಲೋ ರೈಲ್ವೆ ಸ್ಟೇಷನ್ ಇನ್ನೆಲ್ಲೋ, ಆತನಿಗೆ ವಯಸ್ಸಿರುತ್ತೆ, ಆರೋಗ್ಯ ಇರುತ್ತೆ, ಆತನಿಗೆ ಏನು ಬರಲ್ಲ. ಅಲ್ಲಿ ಯಾರೋ ಪರಿಚಯ ಆಗ್ತಾರೆ, ಏನ್ ಕೆಲಸ, ನೀವು ಕಟ್ಟಡ ಕಾರ್ಮಿಕರಾಗ್ತೀರಾ, ಬನ್ನಿ ಹಂಗೆ, ಹಾಗಾದ್ರೆ ಸಿಮೆಂಟ್ ಕೆಲಸ ಬಾ ಅಥವಾ ಇನ್ನೊಂದೇನೋ ಇಟ್ಕೆ ಊರ್ ಬಾ ಅಂತೇಳಿ ಕರ್ಕೋದ್ ಹೋಗ್ತಾರೆ. ಇನ್ಯಾರೋ ಹೇಳ್ತಾನೆ, ಏನ್ ಕೆಲಸ, ನಂದು ಹೋಟ್ಲಿದೆ, ಅಲ್ಲಿ ಸಪ್ಲೈಯರ್ ಆಗು ಬಾ ಅಥವಾ ಪಾತ್ರೆ ತೊಳಿ ಬಾ ಅಥವಾ ಇನ್ನೊಂದೇನೋ ಹೇಳ್ತಾನೆ. ಇನ್ನೊಬ್ಬ ಯಾರೋ ಒಂದು ನಮ್ಮ ಅಂಗಡಿಯಲ್ಲಿ ಏನೋ ಕೆಲಸ ಇದೆ, ನಮ್ಮ ಫ್ಯಾಕ್ಟ್ರಿಯಲ್ಲಿ ಏನೋ ಕೆಲಸ ಇದೆ ಬಾ ಅಂತ. ಅಂದ್ರೆ ಇವ್ರು ಯಾರು ಸ್ಕಿಲ್ಡ್ ಲೇಬರ್ ಅಲ್ಲ. ಈಗ ಫುಡ್ ಇಂಡಸ್ಟ್ರಿ ಕೂಡ ಬಹಳ ಇದಾಗ್ತಾ ಇದೆ. ಮದುವೆ ಈವೆಂಟ್ಗಳಲ್ಲೆಲ್ಲ ಬಹಳ ಜನ ಅಡಿಗೆ ಬಡಿಸ್ಲಿಕ್ಕೆ ಆ ತರ ಇದಾಗ್ತಾ ಇದೆ. ಅಂದ್ರೆ ನಮ್ಮ ದೇಶದಲ್ಲಿ ಬಹುತೇಕ ಕೌಶಲ್ಯವನ್ನ ಹೊರತುಪಡಿಸಿದ ಅಂದ್ರೆ ಪ್ರತಿಯೊಂದು ವಿಷಯಕ್ಕೂ ನಿಮ್ಗೆ ಅಡಿಗೆ ಬಡಿಸೋದ್ರಿಂದ ಹಿಡಿದು ಸ್ವಾಗತಕಾರರಿಂದ ಹಿಡಿದು ಯಾವುದೇ ಒಂದು ಪ್ರಾಡಕ್ಟ್, ಇಟ್ಟಿಗೆ ಕಾರ್ಮಿಕರು ಇರ್ಬೋದು, ನಿಮ್ಗೆ ಅದು ಸಾಫ್ಟ್ವೇರೇ ಇರ್ಬೋದು, ಏನೇ ಇರಲಿ ಎಲ್ಲಕ್ಕೂ ಕೂಡ ಕೌಶಲ್ಯ ಬೇಕಾಗುತ್ತಲ್ಲ. ಆ ಕೌಶಲ್ಯದ ಕೊರತೆ ಭಾರತದಲ್ಲಿ ಕಾಡ್ತಾ ಇರೋದ್ರಿಂದ ನಿರುದ್ಯೋಗ ಸಮಸ್ಯೆಯೂ ಕೂಡ ಅದ್ರ ಜೊತೆ ಇಂಟರ್ಲಿಂಕ್ ಆಗಿದೆ. ಸಾಮಾನ್ಯವಾಗಿ ನಾವು ಉದ್ಯೋಗ ಅಂದ್ರೆ ಏನು ಅಂದ್ರೆ ನಾವು ಯಾವ್ದೋ ಕೆಲಸ ಮಾಡೋದನ್ನ ಉದ್ಯೋಗ ಅಂತೇಳಿ ಅನ್ಕೋತೀವಿ. ಖಂಡಿತವಾಗ್ಲೂ ಅದಲ್ಲ.
ಉದ್ಯೋಗ ಅಂದ್ರೆ ಏನು ಅಂದ್ರೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಕೆಲಸ. ಈಗ ನೀವು ಇತಿಹಾಸದಲ್ಲಿ MA ಓದಿದ್ದೀರಿ, ಅಥವಾ ನೀವು ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೀರಿ, ಅಥವಾ ನೀವು ಡಾಕ್ಟರ್ ಓದಿದ್ದೀರಿ, ಅಥವಾ ನೀವು ಏನು ಓದ್ದೆ ನೀವು ಮೊದಲು ಕೃಷಿ ಮಾಡ್ಕೊಂಡ್ ಬಂದಿದ್ದೀರಿ, ಅಥವಾ ನೀವು ಪತ್ರಿಕೋದ್ಯಮ ಡಿಪ್ಲೊಮಾ ಓದಿದ್ದೀರಿ, ಅಥವಾ ನೀವು ಏನು ಓದಿಲ್ಲ, ನಾನು ಬೇರೆದ್ರಲ್ಲಿ ನನ್ನ ಆರೋಗ್ಯಕ್ಕೆ ತಕ್ಕಂತೆ ನನ್ನ ಸಾಮರ್ಥ್ಯ, ನನ್ನ ಊರು ಸುತ್ತ ನಾನೇನು ನೋಡಿದ್ದೀನಿ, ಈ ತರ ನಿಮ್ಮಲ್ಲೇ ಒಳಗಡೆ ಏನಾದ್ರೂ ಒಂದು ಸಾಮರ್ಥ್ಯ ಇರುತ್ತೆ. ಅದಕ್ಕೆ ತಕ್ಕ ಕೆಲಸಗಳನ್ನ ಕೊಟ್ಟಾಗ ಮಾತ್ರ ನೀವು ಮಾಸ್ಟರ್ ಡಿಗ್ರಿ ಮಾಡಿ ನಾನು ಸೆಕ್ಯೂರಿಟಿ ಮಾಡೋದಾದ್ರೆ ಅದು ಅನಿವಾರ್ಯ. ನಾನು ಸೆಕ್ಯೂರಿಟಿ ಡ್ಯೂಟಿ ಬಗ್ಗೆ ನಾನು ಏನು ಹೇಳ್ತಾ ಇಲ್ಲ, ಆದ್ರೆ ನೀವು ಅನಿವಾರ್ಯವಾಗಿ ನೀವು ಓದಿರೋದೇ ಬೇರೆ, ಕೆಲಸ ಮಾಡೋದೇ ಒಂದು. ಇನ್ನೆಲ್ಲೋ ನೀವು ದೊಡ್ಡ PhD ಮಾಡಿ ಇನ್ಯಾವುದೋ ಅಂಗಡಿಯಲ್ಲಿ ಸೇಲ್ಸ್ಮನ್ ಆದ್ರೆ ಅನಿವಾರ್ಯ ಹೋಗಿರ್ತೀರ ಹೊರತು, ನೀವು ಇಷ್ಟು ದಿನ PhD ಮಾಡಿದ್ದೇನಕ್ಕೆ? ಒಬ್ಬ MBBS ಡಾಕ್ಟ್ರು ಇಲ್ಲ ನಾನು ತರಕಾರಿ ಅಂಗಡಿಯಲ್ಲಿ ತರಕಾರಿ ಕೆಲಸ ಮಾಡ್ತೀನಿ ಅಂದ್ರೆ ಸ್ವಂತ ಬಿಸ್ನೆಸ್ ಬೇರೆ, ಆದ್ರೆ ನೀವು ಓದಿರೋದಕ್ಕೂ ಮತ್ತು ನೀವು ಮಾಡುವ ಕೆಲಸಗಳಿಗೂ ಇದೆಯಲ್ಲ, ಅದಕ್ಕೆ ಒಂದಕ್ಕೊಂದು ಲಿಂಕ್ ಇರಬೇಕು. ಸೊ ಈ ಲಿಂಕ್ ತಪ್ಪಿರೋದ್ರಿಂದನೇ ಭಾರತ ದೇಶ ಕೂಡ ಯುವ ಪೀಳಿಗೆ ಸ್ವಾವಲಂಬನೆ ಜೀವನ ಮಾಡ್ಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ. ಹೌದು, ನಮ್ಗೆ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆ ಜನಸಂಖ್ಯೆಯನ್ನ ನಾವು ಓವರ್ಟೇಕ್ ಮಾಡೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಜನಸಂಖ್ಯೆಗೆ ಬೇಕಾದ ಮತ್ತು ಭಾರತದಲ್ಲಿ ಈ ಜಾತಿ ವ್ಯವಸ್ಥೆ, ಭ್ರಷ್ಟಾಚಾರ, ಸೋಮಾರಿತನ, ಮೌಢ್ಯ, ಅಜ್ಞಾನ ಇವೆಲ್ಲವೂ ಜಾಸ್ತಿ ಇದೆ. ಈಗ ನಾವು ಇದನ್ನ ಹೊರತುಪಡಿಸಿ, ಈ ಕೌಶಲ್ಯ ಅಭಿವೃದ್ಧಿಯನ್ನು ಹೊರತುಪಡಿಸಿ ಭಾರತದ ಸಾಮಾಜಿಕ ರಚನೆಯಲ್ಲೂ ಕೂಡ ಬಹಳಷ್ಟು ವೇರಿಯೇಷನ್ಗಳಿರೋದ್ರಿಂದ ಇದು ಇನ್ನೂ ದೊಡ್ಡದಾಗ್ತಾ ಇದೆ. ನಿರುದ್ಯೋಗ ಸಮಸ್ಯೆ ಇರ್ಬೋದು, ನವೋದ್ಯಮಿಗಳು ಏನು ಎಂಟರ್ಪ್ರೆನ್ಯೂರ್ಶಿಪ್ ಇದೆಯಲ್ಲ, ಅವ್ರು ಏನು ಬರಬೇಕು, ಅವರು ಕೂಡ ಆ ಕ್ವಾಲಿಟಿಯ ಸಾಮರ್ಥ್ಯದಲ್ಲಿ ಬರ್ತಾ ಇಲ್ಲ. ಅದರಿಂದ ನಿರುದ್ಯೋಗ ಕೂಡ ಜಾಸ್ತಿ ಆಗ್ತಾ ಇದೆ. ಹೊಟ್ಟೆಪಾಡಿನ ಕಾರ್ಮಿಕರಿಗಿನ್ನ ಹೆಚ್ಚಾಗಿ ಕೌಶಲ್ಯ ಹೊಂದಿದಂತಹ ಕಾರ್ಮಿಕರು, ಅಂದ್ರೆ ಎಲ್ಲರೂ ಹೊಟ್ಟೆಪಾಡಿಗೆ ಮಾಡ್ತಾರೆ, ನಾನು ಇಲ್ಲ ಅಂತಲ್ಲ, ಆದ್ರೆ ಹೊಟ್ಟೆಪಾಡು ಆ ಕ್ಷಣಕ್ಕೆ ಅನಿವಾರ್ಯವಾಗಿ ಮಾಡೋದಿದೆಯಲ್ಲ, ಅದು ಉತ್ಪಾದನೆಯಲ್ಲಿ, ಸೇವೆಯಲ್ಲಿ ತುಂಬಾ ಹೊಡೆತವನ್ನ ಕೊಡ್ತಾ ಇದೆ. ಯಾವುದ್ರಲ್ಲೇ ಆಗ್ಲಿ ನೀವು ನೋಡಿ, ಈ ತರದ ಕಾರ್ಮಿಕ ಅಂದ್ರೆ ನಿಮ್ಗೆ ಕೌಶಲ್ಯ ಇಲ್ಲ ಅಂದ್ರೆ ಮನೆ ಕಟ್ಟೋವಾಗ ಮನೆ ಬಿದ್ದೋಗುತ್ತೆ. ಸುಮ್ಮನೆ ಅವ್ನಿಗೇನು ಕೆಲಸ ಇಲ್ಲ ಅಂದ್ಬಿಟ್ಟು ಅವನ ಹತ್ರ ಇಟ್ಕೆ, ಸಿಮೆಂಟು, ಯಾಕಂದ್ರೆ ಅದೆಲ್ಲ ಒಂದು ಅನುಪಾತದಲ್ಲಿ ನಡೀತಾ ಇರ್ಬೇಕಾಗುತ್ತೆ. ಒಂದು ದಿಕ್ಕು ದೆಸೆ ಇರುತ್ತೆ. ಯಾವುದೋಕೆ ಈಗ ತರಕಾರಿ ಕಟ್ ಮಾಡಬೇಕು ಅಂದ್ರೆ ಅವ್ನು ಏನೇನೋ ಕಟ್ ಮಾಡೋದಲ್ಲ, ಅವನಿಗೂ ಅದರಲ್ಲಿ ಸ್ವಲ್ಪ ಸ್ಕಿಲ್ ಬೇಕಾಗಿರುತ್ತೆ, ಕಟ್ ಮಾಡೋದ್ರಲ್ಲೂ ಬೇಕಾಗಿರುತ್ತೆ, ಆಯ್ಕೆಗಳಲ್ಲೂ ಇದಿರುತ್ತೆ. ಅಡಿಗೆ ಬಡಿಸೋವಾಗೂ ಅಷ್ಟೇ. ಪ್ರತಿಯೊಂದು ನಾನು ಇನ್ನು ಸಾಫ್ಟ್ವೇರು ಬಂತು, ಬ್ಯಾಂಕಿಂಗ್ ಕ್ಷೇತ್ರ ಬಿಡಿ, ಅದರಲ್ಲಂತೂ ಸಾಮಾನ್ಯ ಜನ ಹೋಗಕ್ಕೆ ಆಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ, ನಿರುದ್ಯೋಗ ಮತ್ತು ಇದೆಲ್ಲ ಇಂಟರ್ಲಿಂಕ್ ಆಗಿದೆ. ಕೌಶಲ್ಯ ಅಭಿವೃದ್ಧಿ ಪಡಿಸೋದ್ರ ಮುಖಾಂತರ, ಯಾರ್ಯಾರಿಗೆ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಉದ್ಯೋಗ ಕೊಡೋದ್ರ ಮುಖಾಂತರ ನಾವು ಈ ನಿಮ್ಮ ಕೇಳಿದ ಸಮಸ್ಯೆಗೆ ಒಂದಷ್ಟು ಪರಿಹಾರ ಹುಡುಕೊಳ್ಬೋದು. ಸರ್, ಹಾಗಿದ್ರೆ ಈ ವಿಶ್ವ ಯುವ ಕೌಶಲ್ಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಮಾತುಗಳನ್ನು ಕೇಳ್ತಿರುವಂತಹ ಯುವ ಪೀಳಿಗೆಗಾಗಿರ್ಬೋದು, ಪೋಷಕರಿಗಾಗಿರ್ಬೋದು, ಸರ್ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಭವಿಷ್ಯದಲ್ಲಿ ಒಂದು ಉದ್ಯಮಶೀಲತೆಯನ್ನು ಮಾಡೋ ನಿಟ್ಟಿನಲ್ಲಾಗಿರ್ಬೋದು, ಸೂಕ್ತ ವೃತ್ತಿಪರತೆಯನ್ನು ಆಯ್ಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಾಗಿರ್ಬೋದು, ಕೊನೆಯದಾಗಿ ಏನು ಕಿವಿ ಮಾತು ಅಥವಾ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್? ಮೊದಲನೇದಾಗಿರಿ ಎಲ್ಲರಿಗೂ ನಾನು ಹೇಳೋದೇನು ಅಂದ್ರೆ, ನಿಮ್ಮ ದೇಹ ಮತ್ತು ಮನಸ್ಸನ್ನ ಸದೃಢವಾಗಿ ಇಟ್ಕೊಳ್ಳಿ. ಅದೇ ಬೇಸಿಕ್ಕು. ಯಾವುದೇ ಕೌಶಲ್ಯ ಅಭಿವೃದ್ಧಿಗೆ ಅತ್ಯಂತ ಮಹತ್ವದ್ದೇನು ಅಂದ್ರೆ ನಿಮ್ಮ ದೇಹ ಮತ್ತು ಮನಸ್ಸನ್ನ ದೃಢವಾಗಿ ಇಟ್ಕೊಳ್ಳೋದು. ಎರಡನೇದು, ಜಗತ್ತಿನ, ನೀವು ಸ್ಥಳೀಯ ನಿಮ್ಮ ಒಂದು ಕುಟುಂಬದ ಸುದ್ದಿಗಳಿಂದ ಹಿಡಿದು ಜಗತ್ತಿನ ಎಲ್ಲ ಆಗು ಹೋಗುಗಳಿಗೆ ಕಿವಿಯಾಗಿರಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಲೆಟ್ ದ ನೋಬಲ್ ಥಾಟ್ಸ್ ವಿಲ್ ಕಮ್ ಫ್ರಮ್ ಎವರಿವೇರ್ ಅಂತ. ಅಂದ್ರೆ ಎಲ್ಲ ಒಳ್ಳೆಯ ವಿಷಯಗಳು ಎಲ್ಲ ಕಡೆಯಿಂದ ಬರಲಿ. ವಿಷಯ ಸಂಗ್ರಹಣೆ ಇದೆಯಲ್ಲ, ಅದನ್ನ ನೀವು ಮುಕ್ತವಾಗಿ ಇಡೀ ಜಗತ್ತಿನ ಆಗು ಹೋಗುಗಳು ಒಂದು ಸ್ಥಳೀಯತೆಯಿಂದ, ವೋಕಲ್ ಟು ಲೋಕಲ್ ಅಂತ, ಲೋಕಲ್ ಟು ಇಂಟರ್ನ್ಯಾಷನಲ್ ಅಂತ ಹೇಳ್ತಾರಲ್ಲ, ಆ ತರ ಇಟ್ಕೊಳ್ಳಿ. ಅದು ಎರಡನೇದು. ಮೂರನೇದಾಗಿ, ನೀವು ಶ್ರದ್ಧೆ, ಪ್ರಾಮಾಣಿಕತೆ ಮತ್ತು ತಂತ್ರಜ್ಞಾನದ ಎಲ್ಲ ಏನು ಅಡ್ವಾನ್ಸ್ಡ್ ಆಗಿ ಏನ್ ನಡೀತಾ ಇರುತ್ತೆ ಆ ಎಲ್ಲವನ್ನು ನೀವು ಗಮನಿಸ್ತಾ ಹೋಗಿ. ಇನ್ನೊಂದೇನು ಅಂದ್ರೆ, ನೀವು ಯಾವ ವೃತ್ತಿಯನ್ನು ಆಸಕ್ತಿ ಇರುತ್ತೋ ಆ ಆಸಕ್ತಿಯ ಉದ್ಯೋಗಗಳನ್ನೇ ಹುಡುಕುವ ಪ್ರಯತ್ನಗಳನ್ನ ಮಾಡಿ, ಅದರೊಳಗಡೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ತಾ ಇದನ್ನ ಒಂದು ಧ್ಯಾನಸ್ಥ ಸ್ಥಿತಿಗೆ ತಗೊಂಡೋಗಿ. ನೀವೆಲ್ಲೋ ಅಲ್ಲಿ ಎಲ್ಲೋ ಹೋಗೋದು, ಇನ್ನೇನೋ ಬಂತು, ಯಾರೋ ಒಂದ್ ಸ್ವಲ್ಪ ಸಂಬಳ ಜಾಸ್ತಿ ಬಂತು, ಆಗಲ್ಲ. ಫ್ಯೂಚರ್ ಅನ್ನ ನೋಡ್ಕೊಳ್ಳಿ. ಮತ್ತೆ ಫ್ಯೂಚರ್ ಯಾವಾಗ ಇರುತ್ತೆ ಅಂದ್ರೆ, ನೀವು ಮಾಡ್ತಾ ಇರುವ ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯ ಅಂದ್ರೆ ಕೌಶಲ್ಯ ಏನಿದೆಯಲ್ಲ, ಆ ಕೌಶಲ್ಯ ಅಭಿವೃದ್ಧಿಯನ್ನ ನಿಮ್ಮಲ್ಲಿ ಆದಾಗ ಮಾತ್ರ ಕಂಪನಿನೂ ಅಭಿವೃದ್ಧಿ ಆಗುತ್ತೆ, ನಿಮ್ಮ ವೈಯಕ್ತಿಕನೂ ಅಭಿವೃದ್ಧಿ ಆಗುತ್ತೆ. ಅದು ಬಿಟ್ಟು ಸೋಮಾರಿತನವ, ಅಜ್ಞಾನ ಅದಿದ್ರೆ ನಿಮ್ಗೆ ಈ ಕೌಶಲ್ಯ ಅನ್ನೋದೇ ನಿಮ್ಗೆ ಬರೋದಿಲ್ಲ. ಯಾಕಂದ್ರೆ ಬೇಸಿಕ್ ಥಿಂಗ್ಸ್ ಕೆಲವು ಇರ್ತವೆ. ಆ ಬೇಸಿಕ್ ಥಿಂಗ್ಗಳನ್ನ ನೀವು ಉಳಿಸ್ಕೊಂಡ್ರೆ ನ್ಯಾಚುರಲಿ ನಿಮ್ಗೆ ನಾನು ಹೇಳಿದ್ನಲ್ಲ, ಜಗತ್ತಿನ ಆಗುಹೋಗುಗಳ ಬಗ್ಗೆ ನೀವು ಕಿವಿಯಾಗಿದ್ರೆ ನಿಮ್ಮ ಕೌಶಲ್ಯ ಸಹಜವಾಗಿ ವೃದ್ಧಿ ಆಗ್ತಾ ಇರುತ್ತೆ. ಇದು ಬೇಸಿಕ್ ಥಿಂಗ್ಸು. ಉಳಿದಿದ್ದು ತಂತ್ರಜ್ಞಾನ ಏನಿದೆ ಅದು ನಾವು ಹೇಳಕ್ ಸಾಧ್ಯ ಇಲ್ಲ, ಅದು ಬರ್ತಾ ಇರುತ್ತೆ. ನೀವು ಅದಕ್ಕೆ ಅಪ್ಡೇಟ್ ಆಗ್ತಾನೆ ಇರ್ತೀರಿ. ಈಗ ಮೊಬೈಲ್ ಇರ್ಬೋದು, 2G 3G 4G 5G ಎಲ್ಲ ಬರ್ತಾ ಇದೆ. ಈ ತರದ್ದು ಸಾಫ್ಟ್ವೇರ್ ಬರ್ತಾ ಇದೆ, ಬೇರೆ ಎಲ್ಲ ಬರ್ತಾ ಇರುತ್ತೆ. ಅದನ್ನೆಲ್ಲ ನೀವು ಕಿವಿಯನ್ನ
ಇದನ್ನ ನೀವು ಮುಕ್ತವಾಗಿ ಜಗತ್ತಿಗೆ ತೆಗೆದು ಇಟ್ಕೊಂಡ್ರೆ ಖಂಡಿತವಾಗಲೂ ಈ ದೇಶದ ನಿರುದ್ಯೋಗ ಸಮಸ್ಯೆ ಇರ್ಬೋದು, ನಿಮ್ಮ ವೈಯಕ್ತಿಕ ಸಮಸ್ಯೆ ಇರ್ಬೋದು, ನಿಮ್ಮ ಒಳಗಿರುವ ಸಾಮರ್ಥ್ಯ ಖಂಡಿತವಾಗ್ಲೂ ವೃದ್ಧಿ ಆಗುತ್ತೆ ಅಂತ ನಾನು ನನ್ನ ಅನುಭವದ ಮುಖಾಂತರ ಅಭಿಪ್ರಾಯ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ವಿಶ್ವ ಯುವ ಕೌಶಲ್ಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಕೌಶಲ್ಯ ಎಂದರೇನು, ಪ್ರಸ್ತುತ ಯುವ ಪೀಳಿಗೆಯಲ್ಲಿ ಕೌಶಲ್ಯದ ಅವಶ್ಯಕತೆ ಎಷ್ಟಿದೆ, ಮತ್ತು ಈ ವಿಶ್ವ ಕೌಶಲ್ಯ ದಿನದ ಆಚರಣೆಯ ಹಿನ್ನೆಲೆ, ಇದರ ಗುರಿ ಉದ್ದೇಶಗಳಾಗಿರ್ಬೋದು, ಯಾವಾಗಲಿಂದ ಈ ವಿಶ್ವ ಕೌಶಲ್ಯ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ, ಈ ವರ್ಷದ ಘೋಷವಾಕ್ಯ ಆಗಿರ್ಬೋದು, ಜೊತೆಗೆ ಸರ್ಕಾರ ಈಗಾಗಲೇ ಕೌಶಲ್ಯಾಭಿವೃದ್ಧಿ ಯೋಜನೆಗಳನ್ನು ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಯುವ ಪೀಳಿಗೆಗೆ ಅನುಕೂಲ ಆಗೋ ನಿಟ್ಟಲ್ಲಿ ಜಾರಿಗೆ ತಂದು ಅದನ್ನು ಅನುಷ್ಠಾನ ಮಾಡ್ತಾ ಇದೆ. ಸರ್ಕಾರ ಆಗಿರ್ಬೋದು, ಸರ್ಕಾರೇತರ ಸಂಸ್ಥೆಗಳು ಕೌಶಲ್ಯಾಭಿವೃದ್ಧಿನ ಎಷ್ಟು ನಿಟ್ಟಿನಲ್ಲಿ ಎಷ್ಟೇ ರೀತಿಯ ಯೋಜನೆಗಳನ್ನು ತಂದರೂ ಅದಕ್ಕೆ ಪ್ರತಿಕ್ರಿಯೆಯಾಗಿ ಯುವಕರು ಯಾವ ರೀತಿ ಸ್ಪಂದಿಸಿ ಅವರ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಒಂದು ನಿರುದ್ಯೋಗ ಸಮಸ್ಯೆಯಿಂದ ಹೊರಗಡೆ ಬಂದು ತಮ್ಮ ಒಂದು ವೃತ್ತಿಪರತೆ ಹಾಗೂ ಉದ್ಯಮಶೀಲತೆಯನ್ನು ಕಂಡುಕೊಂಡು ಒಂದು ಸ್ವಾವಲಂಬನೆ ಜೀವನವನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಕ್ರಮ ಹಾಗೂ ಪಾತ್ರವನ್ನು ವಹಿಸಬೇಕು ಅನ್ನೋದು ಕುರಿತು ಬಹಳ ಸ್ಫೂರ್ತಿದಾಯಕ ಹಾಗೂ ಉಪಯುಕ್ತ ಮಾಹಿತಿಯನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಕೇಳುಗರಲ್ಲಿ ಒಂದಷ್ಟು ಅರಿವು ಹಾಗೂ ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ನಮಸ್ತೆ, ನಿಮಗೂ ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶ್ವ ಯುವ ಕೌಶಲ್ಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಯುವ ಕೌಶಲ್ಯ ದಿನದ ಆಚರಣೆಯ ಹಿನ್ನೆಲೆ, ಇದರ ಗುರಿ ಉದ್ದೇಶ ಆಗಿರ್ಬೋದು, ಪ್ರಸ್ತುತ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಉನ್ನತ ಶಿಕ್ಷಣ ಜೊತೆಗೆ ಕೌಶಲ್ಯ ಅನ್ನೋದು ಯುವ ಪೀಳಿಗೆಯಲ್ಲಿ ಎಷ್ಟೆಲ್ಲ ಅವಶ್ಯಕತೆ ಅನ್ನೋದು ಕುರಿತು ಇದುವರೆಗೂ ಭಾಳಷ್ಟು ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಂಥವರು ಮೂಲತಃ ಬೆಂಗಳೂರಿನ ಲೇಖಕರು ಹಾಗೂ ಅಂಕಣ ಬರಹಗಾರರು, ಪ್ರಗತಿಪರ ಚಿಂತಕರು ಆದಂತಹ ಶ್ರೀಯುತ HK ವಿವೇಕಾನಂದರವರು. ಇದಾಗಿತ್ತು ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆ ಹಾಗೂ ಅದರ ಮಹತ್ವವನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.